ಸರಿ ಸರಿ, ಕೊನೆ ಬಂದಿದೆಯಲ್ಲ. ತತ್ ಪ್ರತಿಷ್ಠಾ ಇತ್ಯುಪಾಸೀತ ಅದೆಲ್ಲ ಆಗಿತ್ತು. ಇನ್ನು ಕೆಲವಿದೆ. ಪರ್ಜನ್ಯೇ ತೃಪ್ತಿನಾಮಾಸೌ ತೃಪ್ತಿತತ್ವ ಜನಾರ್ದನ ವಾಯೌತು ಬಲನಾಮ ಚ ಬಲದತ್ವಾತ್ ಸದೈವಹಿ. ಇವೆಲ್ಲ ಇದೇನೆ ಮಾಡ್ತಿರೋದು ಈಗ. ವಿಷ್ಣು ಸಹಸ್ರ ಇದೇ ಬಂದಿರೋದು. ಸಮನ್ವಯ ಮಾಡಬೇಕಾದ್ರೆ ರೀತಿ ವಾಯು ಶಬ್ದಕ್ಕೆ ವಾಯುದೇವರೇ ದೇವರು ಅಂತ ಅರ್ಥ ಮಾಡಬಾರ್ದು. ಗೊತ್ತಾಯ್ತಾ? ಏನಂತ ಕರಿಬೇಕು? ವಾಯು ಅಂತ ಯಾತಕ್ಕೆ ಕರೀತಾರೆ ಅಂದರೆ ಬಲದತ್ವ, ಬಲ ಇದೆ, ಬಲ ಕೊಡ್ತಾರೆ. ಆದ್ದರಿಂದ ದೇವರಿಗೆ ಏನಂತ ಕರಿಬೇಕು? ವಾಯು ಅಂತ ಕರಿಬೇಕು. ಸದೈವಹಿ ಯಶಪ್ರದತ್ವ ದಕ್ಷೇತು ಯಶಃ ಪಶ್ವಭಿಮಾನಿನಿ. ದಕ್ಷನಲ್ಲಿ ಹಾಗಿದ್ದಾನೆ. ನಕ್ಷತ್ರೇಶು ಜ್ಯೋತಿರಾಖ್ಯೋ, ನಕ್ಷತ್ರ ಜ್ಯೋತಿ ರೂಪದಲ್ಲಿದ್ದಾನೆ. ಜ್ಯೋತಿರ್ದಾತೃತ್ವತೋ ಹರಿ, ಅಲ್ಲಿದ್ದು ಪ್ರಕಾಶ ಕೊಡ್ತಾ ಇದ್ದಾನೆ. ಉಪಸ್ಥಮಾನಿನಿ ಶಿವೆ ಪ್ರಜಾ. ನೋಡಿ, ಒಂದೇ ಫ್ಯಾನ್, ಕರೆಂಟು ಫ್ಯಾನ್ನಲ್ಲಿ ಸಣ್ಣ ಮಾಡುತ್ತೆ, ಗಾಳಿ ಬಿಸಿಬಿಟ್ಟು. ಅದೇ ಇದಾಗಿ ಬಲ್ಪ್ ಆದಾಗ ಬೆಳಕು ಕೊಡ್ತಾನೆ, ಹೀಟ್ರಿನಲ್ಲಿ ಬೆಂಕಿ ಕೊಡ್ತಾನೆ, ಈ ಫ್ರಿಜ್ಜಲ್ಲಿ ಕೆಲಸ ಮಾಡ್ತಾನೆ, ಕರೆಂಟ್ ಬೇರೆ ಬೇರೆ ಕೆಲಸ ಮಾಡಿಸುತ್ತೆ. ಆ ರೀತಿ ಮಾಡ್ತಾನೆ. ಉಪಸ್ಥಮಾನಿನಿ ಶಿವೆ ಪ್ರಜಾತಿ ಆನಂದ ಸಂತಿತೆ, ಪ್ರಜಾತ್ಯಾನಂದ ಸಂತತೆ. ಉಪಸ್ಥದಲ್ಲಿದ್ದು ರುದ್ರದೇವರ ಅಭಿಮಾನಿಗಳು ಮುಖ್ಯವಾಗಿ ಸ್ವಯಂಭೂಮನು ಹೌದು, ರುದ್ರದೇವರು ಹೌದು. ಆದ್ದರಿಂದ ಅವರಿಗೆ ಆನಂದವನ್ನು ಕೊಡ್ತಾರೆ. ದಾತೃತ್ವ ತತ್ತದಾಖ್ಯೋಸೌ ಸಂತತಿಸ್ತು ಅಮೃತಂ ಸ್ಮೃತಂ. ಸರ್ವಪ್ರದತ್ವಾತ್ತು ಪ್ರಕೃತೌ ಸರ್ವಶರ್ವ ಶಿವಸ್ಥಾಣು. ಸರ್ವಪ್ರಧಾನಾಗಿದ್ದಕ್ಕೆ ಏನಂತ ಕರೆದ ದೇವರಿಗೆ ನೋಡಿ. ಇದರಿಂದ ಎಷ್ಟು ಅನುಕೂಲ ಆಯಿತು ಗೊತ್ತಾ? ಈ ಪದ ನೋಡಿದಾಗ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುಲಭ. ವಾಸುದೇವ ಸರ್ವಪ್ರದ ಹೊಸ ಬಂತಿ ಎಲ್ಲ ಕೊಡು. ವರದೇಶ ವರಪ್ರದ ಪರಮಾತ್ಮ. ಅದಕ್ಕೆ ಒಂದೇ ಒಂದಂ ಸದಾನಂದಂ ವಾಸುದೇವ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದಂ. ಇದರ ಅರ್ಥ ಅದು ಆ್ಯಕ್ಚುಲಿ ಸರ್ವಶಬ್ದದ ಅರ್ಥನೇ ಹಾಗಾಗಿದೆ. ಇದೆಲ್ಲ ಬಿಡಿಸ್ಬೇಕು, ಅದೆಲ್ಲ ಓದಬೇಕು, ಮತ್ತೆ ಓದಬೇಕು. ಮತ್ತೆ ಓದಿದ್ರೆ ಸುಮಾರು ಒಂದು ಸರ್ತಿ ತಿಂದ್ರೆ ಅದು ಆಗಲ್ಲ. ಕಚ್ಚಿ ಮತ್ತೆ ಮಾಡಿದಾಗ ಏನಾಗುತ್ತದ? ಹೆಚ್ಚೆಚ್ಚು ರಸ ಕೊಡೋದು. ಅದು ಕಬ್ಬಿನ ಹಾಗೇನೆ ಜಗಿಯೋದು ಅಂತ ಹೇಳಿದ್ರೆ ಚೆನ್ನಾಗಿ ಇದು ಮಾಡಬೇಕು. ಕಬ್ಬಿನ ನೆಕ್ಕಬಾರ್ದು, ನೆಕ್ಕಬೇಕು. ಅವೆಲ್ಲ ನೆಕ್ಕಬೇಕು. ಬೆಲ್ಲರ ಕೊಟ್ಟರೆ ಇದು ಮಾಡಬೇಕು, ಹೋಗಬಾರ್ದು. ಅದೇ ಆದಾಗ ಬರುತ್ತೆ. ಅದೇ ವ್ಯಾಸರ ದೃಷ್ಟಾಂತ ಅದು. ನವಿಕ್ಷು ಲೇಹನೇನೈವ. ಲೇಹನ ಅಂದರೆ ನೆಕ್ಕೋದು. ಇಕ್ಷು ದಂಡವನ್ನು ನೆಕ್ಕೋದ್ರಿಂದ ಏನು ಉಪಯೋಗ ಇಲ್ಲ. ಅದನ್ನು ಹಿಂಡಬೇಕಲ್ಲ, ಅವಾಗ ರಸ ಸುರಿಯುತ್ತೆ. ಅದು ಹಿಂಡ ಶಕ್ತಿ ಯಾರಿಗಿರುತ್ತೆ? ಬಲ ಇರೋದು ವಾಯುದೇವರಿಗೆ. ಅದಕ್ಕೆ ಎಲ್ಲ ಇಲ್ಲಿ ಕಳಿಸಿದ್ದಾರೆ. ಇವ್ರು ಕುಡಿಲಕ್ಕೆ ಬರುತ್ತೆ, ಇಡ್ಲಕ್ಕೆ ಬರೋದಿಲ್ಲ. ಆಗಿದೆ. ಸರ್ವಪ್ರದತ್ವಾತ್ತು ಪ್ರಕೃತವು ಪುರುಷೋತ್ತಮ. ಅದು ಗೀತಾ ಭಾಷೆ ಸೇರಿಸಿಬಿಟ್ರೆ ಗೀತಾ ಭಾಷೆ ಇದೆ. ಗೊತ್ತಾಯ್ತಾ? ಅನೇಕ ಅಲ್ಲಿ ಅರ್ಥ, ಬೇರೆ ಅರ್ಥ ಬರೆದಿದ್ದಾರೆ, ಹೊಸ ಅರ್ಥ ಎರಡಾಗತ್ತೆ. ಉಳಿದವ್ರಿಗೆ ಯಾರು ಸರ್ವ ಅಂತ ಕರಿಬಾರ್ದು. ಯಾತಕ್ಕೆ? ಮುಖ್ಯಸ್ಥರು ಎಲ್ಲ ಕೆಲಸ ಹೋಗಿ ಮಾಡ್ತಾನೆ. ಉಳಿದವರು ಡಿಪಾರ್ಟ್ ಕೇಸ್ ವರ್ಕರ್ಸ್ ಅಷ್ಟೇ, ಬೇರೆ ಮಾಡೋದಿಲ್ಲ. ಎಲ್ಲ ಮಾಡ್ತಾನೆ. ತತ್ ಪ್ರತಿಷ್ಠಾ ಇತ್ಯುಪಾಸೀತ ಪ್ರತಿಷ್ಠಾವಾನ್ ಭವತಿ ತನ್ಮಹಃ ಇತ್ಯುಪಾಸೀತ ಮಹಾನ್ ಭವತಿ. ದೇವ್ರ ಪ್ರತಿಷ್ಠಾ ಅಂತ ಉಪಾಸನೆ ಮಾಡಿ ನೀವು ಪ್ರತಿಷ್ಠೆ ತಂದು ಕೊಡ್ತಾನೆ. ಮಹಾಂತ ಉಪಾಸನೆ ಮಾಡಿ ದೊಡ್ಡವರು ಮಾಡ್ತಾನೆ. ಮನ ಇತ್ತು ಉಪಾಸನೆ ಮಾಡಿ ಮಾನವಾನ್ ಭವತಿ, ಒಳ್ಳೆ ಗೌರವವನ್ನು ಕೊಡ್ತಾನೆ, ಸಮಾಜದಲ್ಲಿ ಗೌರವ ಕೊಡಿಸ್ತಾನೆ. ಇತ್ಯುಪಾಸೀತ ನಮ್ಯಂತೆ ಅಸ್ಮೈ ಕಾಮಾಹ. ದೇವರನ್ನು ಸ್ಮರಣೆ ಮಾಡ್ತಿದ್ದರೆ ಕಾಮಗಳು ಬಂದು ಕಾಲಿ ಬಿಡ್ತವೆ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಸುರಿದು ಬಿಡ್ತವೆ ಅಂತ. ಇಷ್ಟಪಟ್ಟಿದ್ದೆಲ್ಲ ಇದ್ದಲ್ಲೇ ಬಂದುಬಿಡುತ್ತೆ ಅಂತ ಅರ್ಥ. ಗೊತ್ತಾಯ್ತಾ? ದೇವರನ್ನ ಸ್ತೋತ್ರ ಮಾಡ್ತಾ ಇದ್ದರೆ ಅವ್ರು ಎಲ್ಲವೂ ಬಂದು ಬೀಳಕ್ಕೆ ಶುರುವಾಗುತ್ತೆ. ತದ್ ಬ್ರಹ್ಮೇತ್ಯುಪಾಸೀತ ತದ್ ಬ್ರಹ್ಮಣ ಪರಿಮರ ಇತ್ಯುಪಾಸೀತ ಪರಿಯೇಣಂ ಮ್ರಿಯಂತೆ ದ್ವಿಷಂತಹ ಪರಿವಾರ ಅಂತ ಉಪಾಸನೆ ಮಾಡಿ ದೇವರನ್ನು. ಅವು ಶತ್ರುಗಳು ಇರ್ತಾರಲ್ಲ, ಇದ್ದಲ್ಲೇ ಸತ್ತು ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಮಾಟ ಮಂತ್ರ ಏನು ಮಾಡಿಸ್ಬೇಕಾಗಿಲ್ಲ. ಪರಿವಾರ ಅಂತ ಉಪಾಸನೆ ಮಾಡಿದೆ, ಅವ್ರು ಉಪಾಸನೆ ಮಾಡಿ ಇವರು ಸಾಯಲ್ಲ, ಇವ್ರು ಮಾಡಿದ್ರೆ ಅವರು ಸಾಯ್ತಾರೆ. ದ್ವೇಷಿ ಉಪಾಸನೆ ಮಾಡಿಬಿಟ್ರೆ ನಮಗೆ ನಾವು ಕೆಟ್ಟದಾಗದು. ಯಾಕೆಂದರೆ ಅವನಿಗೆ ಅರ್ಥನೇ ಗೊತ್ತಿಲ್ಲ, ಪದವು ಗೊತ್ತು ಅಷ್ಟೇ, ಇದು ಗೊತ್ತಿರಬೇಕು. ದ್ವಿಷಂತಹ ಸಪತ್ನಾಹ. ತಲವಕಾರದ ಸಂದೇಶ ಕೊಟ್ಟಿದ್ರು, ನೆನಪಿದೆಯಾ? ತಲವಕಾರದ ಕೊನೆಯ ಸಂದೇಶ ಕೊಟ್ಟಿದ್ರು. ಏನಂತ ನೆನಪಾಗ್ತಾ ಇಲ್ಲ. ದೇವರು ತದ್ವನಂ ಇತ್ಯುಪಾಸೀತ. ತದ್ವನ ಅಂತ ಉಪಾಸನೆ ಮಾಡಬೇಕು. ಏನಾಗ್ತಾನೆ ಅವನು? ಅತ್ಯಂತ ಜನಪ್ರಿಯನಾಗ್ತಾನೆ ಅಂತ ಹೇಳ್ತಾರೆ. ಜನರಿಂದ ವರ್ಣೀಯನಾಗ್ತಾನೆ ಅಂತ ಅರ್ಥ ಬರೆದಿದ್ದಾರೆ. ಫಲಶ್ರುತಿ ಉಪನಿಷತ್, ಇಡೀ ಉಪನಿಷತ್ ಫಲಶ್ರುತಿ. ಇಲ್ಲಿ ಇದನ್ನು ಹೇಳಿ ಶತ್ರುಗಳು ನಾಶವಾಗ್ತಾರೆ ಅಂತ ಹೇಳ್ತಾರೆ. ಯಾವುದನ್ನು ಹೇಳಿದರೆ? ತೈತ್ತರೀಯ ಹೇಳಿದರೆ ಶತ್ರುಗಳು ನಾಶವಾಗ್ತಾರೆ. ಎಲ್ಲರೂ ಹೇಳಬಾರ್ದು, ಮತ್ತೆ ಅರ್ಹತೆ ಇದ್ದವ್ರು ಅಷ್ಟೇ ಹೇಳಬೇಕು. ಸುಮ್ಮನೆ ಫೋನ್ ಮಾಡಿದ್ರೆ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ ಅಷ್ಟೇ. ಗೊತ್ತಿದ್ದವ್ರು ಫೋನ್ ಮಾಡಿದರೆ ಅಟೆಂಡ್ ಮಾಡ್ತಾರೆ. ಇವತ್ತು ಹೇಗೂ ಗೊತ್ತಂತ ಫೋನ್ ಮಾಡಿ ಸುಮ್ಮನೆ ಎಲ್ಲಿ ನೋಡ್ತಾರೋ ಮಾಡ್ತಾ ಹೋಗೋದು ಫೋನ್ನ. ತಪ್ಪದು, ಆ ದೊಡ್ಡ ಅಪರಾಧ, ಹಾಗೆಲ್ಲ ಮಾಡಬಾರ್ದು. ಬ್ರಹ್ಮಣ ಪರಿಮರ ಇತ್ಯುಪಾಸೀತ. ಪರಿಮರ
ಪರಿ ಏನಂ ಮ್ರಿಯಂತೆ ದ್ವಿಷಂತ ಸಪತ್ನಾಹ ಪರಿಯೇ ಅಪ್ರಿಯ ಭ್ರಾತೃವ್ಯಾ. ಅದೇ ರೀತಿಯೇ ಭ್ರಾತೃವ್ಯರು ಅಂದರೆ ಯಾರು? ದಾಯಾದಿಗಳು, ದುರ್ಯೋಧನಂತವರು ದಾಯಾದಿಗಳು. ಭಾರಿ ಗಲಾಟೆ ಮಾಡೋದು ಅವರೇ ತಾನೆ, ಕುಡಿದವ್ರು ಸೇರ್ಕೊಳ್ಳೋಕೆ ಬರಲ್ಲ. ಸ ಪ್ರತಿಷ್ಠಾ ಸ್ಥಾಪಕತ್ವಾನ್ ಮನೋ ಮಾನ್ಯತ್ವತೋ ಹರಿಹಿ ನಮೋ ನಮ್ಯತ್ವತೋ ನಿತ್ಯಂ ಮಹತ್ಸ್ಯಾಪಿ ನಮತ್ವತಃ ವಿರಿಂಚ್ಯ ಮಾರಕಶ್ಚೈವ ಬ್ರಹ್ಮ ಪೂರ್ಣಗುಣತ್ವತಃ. ಇದು ಪರಮಾತ್ಮರ ಹಿರಿಮೆ ಅಂತ ಹೇಳಿದರು. ಸಪ್ರತಿಷ್ಠಾ ಸ್ಥಾಪಕತ್ವಾತ್ ಮನಃ ಅಂತ ದೇವರಿಗೆ ಹೆಸರಿದೆ. ಮಾನ್ಯತ್ವತೋ ಹರಿಹಿ, ಪ್ರತಿಷ್ಠಾ ಅಂತ ಹೆಸರು ಸ್ಥಾಪಕತ್ವಾತ್, ಮನ ಅಂತ ಹೆಸರು ಮಾನ್ಯತ್ವತ. ನಮೋ ನಮ್ಯತ್ವತೋ ನಿತ್ಯಂ, ದೇವರಿಗೆ ನಮ ಅಂತ ಹೆಸರಿದೆ. ದೇವರಿಗೆ ನಮ ಅಂತ ಹೆಸರಿದೆ ಯಾತಕ್ಕೆ? ಎಲ್ಲರಿಂದ ನಮ್ಯನಾಗಿದ್ದಕ್ಕೋಸ್ಕರ. ಮಹಶ್ಚಾಪಿ ಮಹತ್ವತಃ, ಮಹಾ ಅಂತ ಹೆಸರಿದೆ, ಮಹತ್ವ. ಜನಃ ಮಹಃ ಜನಃ ತಪಃ ಸತ್ಯಂ. ವಿರಿಂಚಿ ಮಾರಕಶ್ಚಾಸೋ ಬ್ರಹ್ಮ ಪೂರ್ಣಗುಣತ್ವ, ಪರಮಾತ್ಮ ಮಾರಕನಾಗಿದ್ದಾನೆ. ಬ್ರಹ್ಮದೇವರನ್ನು ಕೊನೆಗೆ ಬ್ರಹ್ಮೇಶ ಚಕ್ರೋತ್ಕರಾಹ ವಿರಿಂಚಿ ಮಾರಕಶ್ಚ ಸಯಶ್ಚಾಯಂ ಪುರುಷೇ ಸಶ್ಚಾದೋ ಆದಿತ್ಯೆ ಸ ಏಕಃ. ವಿಷಯ ಇದು. ಪರಮಾತ್ಮ ಎಲ್ಲಿದ್ದಾನಲ್ಲ, ಸೂರ್ಯನ ಎಲ್ಲ ಕಡೆ ಇದ್ದಾನೆ. ಆದರೆ ಪರಮಾತ್ಮ ಒಬ್ಬನೇ ಎಲ್ಲ ಕಡೆ ಇದ್ದಾನೆ ಹೊರತು ಇಲ್ಲೋ ಪರಮಾತ್ಮ ಅಲ್ಲೋ ಪರಮಾತ್ಮ ಅಂತ ಇಲ್ಲ, ಒಬ್ಬನೇ ಪರಮಾತ್ಮ ಇದ್ದಾನೆ. ಸ ಏಕಃ ಸಹ ಯಹ ಏವಂವಿತ್ ಅಸ್ಮಾತ್ ಲೋಕಾತ್ ಪ್ರೇತ್ಯ. ಯಾರೇನು ತಿಳ್ಕೊಂಡ್ಬಿಡ್ತಾರೋ ಅಂದರೆ ಎಲ್ಲ ಕಡೆ ಇರೋ ಪರಮಾತ್ಮ ಇಲ್ಲಿದ್ದಾನೆ. ಗೊತ್ತಾಯ್ತಾ? ನಮ್ಮಲ್ಲಿರೋ ಪರಮಾತ್ಮನು ಬೇರೆ ಪರಮಾತ್ಮನು ವ್ಯತ್ಯಾಸ ಇಲ್ಲ ಅಂತ ಗೊತ್ತಾಗಿಬಿಟ್ರೆ ಅವನು ಎಷ್ಟು ಮುಂದೆ ಬರ್ತಾನೆ ಅಂದರೆ ಏತಂ ಅನ್ನಮಯಂ ಆತ್ಮಾನಂ ಉಪಸಂಕ್ರಮ್ಯ. ಈ ಐದನ್ನು ದಾಟಿ ಮುಕ್ತನಾಗಿಬಿಡ್ತಾನೆ ಅಂತ ಅರ್ಥ. ಅನ್ನಮಯ ಇವೆಲ್ಲ ಪ್ರಾಣಮಯ ಇವೆಲ್ಲ ದಾಟಿಕೊಂಡು ಹೋಗ್ತಾನೆ. ಅನ್ನಮಯ ಇತ್ಯ ಆತ್ಮಾನಂ ಉಪಸಂಕ್ರಮ್ಯ. ಆಮೇಲೆ ಏತಂ ಪ್ರಾಣಮಯ ಆತ್ಮಾನಂ ಉಪಸಂಕ್ರಮ್ಯ, ಏತಂ ಮನೋಮಯಮಾತ್ಮಾನಂ ಉಪಸಂಕ್ರಮ್ಯ, ಏತಂ ವಿಜ್ಞಾನಮಯಮಾತ್ಮಾನಂ ಉಪಸಂಕ್ರಮ್ಯ, ಏತಂ ಆನಂದಮಯಮಾತ್ಮಾನಂ ಉಪಸಂಕ್ರಮ್ಯ. ಸ ಇಮಾನ್ ಲೋಕಾನ್ ಕಾಮಾನ್ನಿ ಕಾಮರೂಪ್ಯನು ಸಂಚರನ್. ಕಾಮಾನ್ನಿ ಆಗ್ತಾನೆ, ಕಾಮರೂಪಿ ಆಗ್ತಾನೆ. ಕಾಮಾನ್ನಿ ಅಂದ್ರೇನು? ಕಾಮ ಅನ್ನಿ ಕಾಮಾನ್ನಿ, ಬಯಸಿದ ಅನ್ನ ಸಿಗುತ್ತೆ ಅಂತ ಅರ್ಥ. ಬಯಸಿದ ಅನ್ನ ರಾಯರ ಕಥೆಯಲ್ಲಿ ಹೇಳ್ತಾರಲ್ಲ, ಸ್ನಾನಕ್ಕೆ ಹೋಗಿದ್ರು ಅವರು, ಇಬ್ಬರು ಮಾತಾಡ್ಕೊತಾ ಇದ್ದಾರೆ. ಇದಕ್ಕೆ ಕಂಡ್ರೆ ಭಾರಿ ಇಷ್ಟ ಅಂತೇಳಿ, ಇನ್ನೊಂದು ಇದಕ್ಕೆ ಕಂಡ್ರೆ ಭಾರಿ ಇಷ್ಟ ಅಂತ ಮಾತಾಡ್ತಾ ಕೂತಿದ್ದಾರೆ ಅಷ್ಟೇ. ಅದು ಊಟಕ್ಕೆ ಕೂತಾಗ ಎಲ್ಲ ಅದನ್ನೇ ಮಾಡಿದ್ದಾರೆ. ಗೊತ್ತಾಯ್ತಾ? ಅರ್ಥ ಆಯ್ತಾ ಈಗ? ಅದಕ್ಕೆ ಕೇಳಿಸಿದ್ರು ಅದನ್ನೇ ಮಾಡಿಸಿದ್ದಾರೆ ಅಂತ ಅರ್ಥ. ಕಾಮಾನ್ನಿ ಕಾಮರೂಪ್ಯನು ಸಂಚಾರ. ಅದರಿಂದ ಅದು ಕೂತಲ್ಲೇ ಶ್ರೀಪಾದರ ನೆನೆಸೇರಿ ಬರುತ್ತೆ ಅಂತ ಹೇಳೋದಿಲ್ಲ. ಆ ಅರ್ಥದಲ್ಲಿ ಕಾಮಾನ್ಯ ಆಗ್ತಾನೆ, ಕಾಮರೂಪಿ ಆಗ್ತಾನೆ. ಎರಡೆರಡು. ಕಾಮಾನ್ಯ ಆಗೋದು ಸುಲಭ ಕಂಪ್ಯಾರಿಟಿವ್ಲಿ, ಆದರೆ ಕಾಮರೂಪಿ ಆಗೋದು ಭಾರಿ ಕಷ್ಟ. ಅದು ದೇವ್ರು ಕೊಡ್ತಾನಂತೆ. ಸಾಮಾನ್ಯ ಇಂಥ ರೂಪನೇ ಬರಲಿಲ್ಲ, ಅಂಥ ರೂಪನೇ ಕೊಡ್ತಾನಂತೆ. ಏತಮ್ ಆನಂದ. ಅದರಿಂದಾಗಿಯೇ ಜ್ಞಾನಿಗಳಲ್ಲಿ ಯಾವ್ದು ರೂಪದಲ್ಲೂ ಕಾಣಿಸ್ಕೊಂಡ್ಬಿಡ್ತಾರೆ. ಅವ್ರಿಗೆ ಶಕ್ತಿ ಇದೆ ಕಾಣಿಸ್ಕೊಡೋದಕ್ಕೆ. ಉಪಸಂಕ್ರಮ್ಯ ಇಮಾನ್ ಲೋಕಾನ್ ಕಾಮಾನ್ನಿ ಕಾಮರೂಪ್ಯನು ಸಂಚರನ್ ಏತತ್ ಸಾಮ ಗಾಯನ್ ನಾಸ್ತೆ. ಹಾವು 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 ಕನ್ನಡ ಅಲ್ಲದು, ಮತ್ತೆ ಹಾವು ಹಾವು ಬೋದು ಸಾಮಗಾನ ಅದು. ಸರಿಗಮಪದನೆ ಸೇರಿದ ಆ ರೀತಿಯಲ್ಲಿ ಹಾವು ಹಾವು ಅಂತ ಕರೀತಾರೆ. ಅಹಮನ್ನಂ ಅಹಮನ್ನಂ ಮಹಮನ್ನಂ ಅಹಂ ಅನ್ನಾದಹ ಅಹಂ ಅನ್ನಾದಹ ಅನ್ನಾದ. ಅನ್ನನೂ ಪರಮಾತ್ಮನೇ, ಅನ್ನಾದನೂ ಪರಮಾತ್ಮನೇ. ವಿಷ್ಣು ಸಹಸ್ರನಾಮಕ್ಕೆ ಅರ್ಥ ಇದೆ. ಇಬ್ಬರು ಒಂದೇ, ಅನ್ನನೂ ತಾನೇ ಅನ್ನಾದನೂ ತಾನೇ. ಆಮೇಲೆ ಶ್ಲೋಕಕೃತ ಅಹಂ ಶ್ಲೋಕಕೃತ ಅಹಂ ಶ್ಲೋಕಕೃತ ಅಂತ ಹೇಳ್ತಾ, ಶ್ಲೋಕ ಅಂತ ಹೇಳಿದರೆ ವಿಶೇಷವಾದಂಥ ಆನಂದ. ಅಹಮಸ್ಮಿ ಪ್ರಥಮಜಾರುತಾಸ್ಯ ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಾಯಿ ಯೋ ಮಾ ದದಾತಿ ಸ ಇದೇವ ಮಾವಾಹ ಅಹಮನ್ನಂ ಅಹಮನಂತಮದ್ಮಿ ಅಹಂ ವಿಶ್ವಂ ಭುವನಮಭ್ಯಭವಾಂ ಸುವರ್ಣಜ್ಯೋತಿ ಏವಂ ವೇದ ಇತಿ ಉಪನಿಷತ್. ಅಲ್ಲಿಗೆ ಉಪನಿಷತ್ತು ಮುಗಿಯುತ್ತೆ. ನಾಳೆ ಅದನ್ನು ಮುಗಿಸೋಣ. ಅದು ಮುಗಿಸಿ ಆಮೇಲೆ ಬಡಿತಾ ಸೂಕ್ತ ಅರ್ಥ ಹೇಳ್ತಾರೆ ಆಚಾರ್ಯ ಮೇಲೆ. ಗೊತ್ತಾಯ್ತಾ? ಬಡಿತಾ ಸೂಕ್ತಕ್ಕೆ ಅರ್ಥ ಬರುತ್ತೆ ಇದರಲ್ಲಿ ಕೊನೆಗೆ. ಅದನ್ನು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ. ಆನಂದತೀರ್ಥವರದೇ ದಾನವಾರಣ್ಯಪಾಪ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇ.